ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾಲಯ ಹಾಗೂ ಗಿಳಿವಂಡಿಯವರ ಸಂಯುಕ್ತ ಆಶ್ರಯದಲ್ಲಿ ಎಂ ಗೋಪಾಲಕೃಷ್ಣ ಅಡಿಗ ಜನ್ಮ ಶತಮಾನೋತ್ಸವ ವಿಚಾರ ಸಂಕಿರಣದ 2ನೇ ಗೋಷ್ಠಿಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ, ಈ ಗೋಷ್ಠಿಯ ವಿಚಾರವನ್ನು ಮಂಡಿಸಲಿರುವ ಪ್ರೊಫೆಸರ್ ಕೇಶವ ಶರ್ಮಾ, ವಿಮರ್ಶಕರು, ನಿವೃತ್ತ ಪ್ರಾಧ್ಯಾಪಕರು, ಶಿವಮೊಗ್ಗ, ಹಾಗೂ ಗೋಷ್ಠಿಯ ಸಮನ್ವಯಕಾರರಾದ ಪ್ರೊಫೆಸರ್ ಸೋಮಣ್ಣ, ಹಿರಿಯ ಪ್ರಾಧ್ಯಾಪಕರು, SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾಲಯ, ಇವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಈ ಗೋಷ್ಠಿಯ ವಿಷಯ ಅಡಿಗರ ಕಾವ್ಯದಲ್ಲಿ ವ್ಯಕ್ತಿ ವಿಶಿಷ್ಟತೆ. ವಿಚಾರ ಮಂಡನೆಗೆ ಆಗಮಿಸಿರುವ ಪ್ರೊಫೆಸರ್ ಕೇಶವ ಶರ್ಮರು ನಾಡಿನ ಹೆಸರಾಂತ ಮಾರ್ಕ್ಸ್ವಾದಿ ವಿಮರ್ಶಕರು, ಎಡಪಂಥೀಯ ಚಿಂತಕರು, ಹೋರಾಟಗಾರರು ಹಾಗೂ ಬಂಡಾಯ ಸಾಹಿತ್ಯ ಸಂಘಟಕರು ಆಗಿ ಪರಿಚಿತರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಕೋಣಂದೂರಿನವರು. ಸ್ನಾತಕೋತ್ತರ ಪದವಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ, PhD ಪದವಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಸದ್ಯಕ್ಕೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ನೆಲೆಸಿದ್ದಾರೆ. ಪ್ರೊಫೆಸರ್ ಶರ್ಮರು ಮಾರ್ಕ್ಸ್ವಾದ, ಸ್ತ್ರೀವಾದ, ಸಾಹಿತ್ಯ ವಿಮರ್ಶೆ, ರಾಜಕೀಯ ಸಿದ್ಧಾಂತ, ತತ್ವಜ್ಞಾನ ಮೊದಲಾದ ಕ್ಷೇತ್ರದಲ್ಲಿ 70ಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯಶ್ರೀ ಪ್ರಶಸ್ತಿ, ಸಹಸಾ ಮಾಳವಾಡ ಪ್ರಶಸ್ತಿ, ಇನಾಮ್ದಾರ್ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿ, ಭಾಷಾ ಸಮ್ಮಾನ್ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಪ್ರೊಫೆಸರ್ ಕೇಶವ ಶರ್ಮಾ ಅವರಿಗೆ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿಯವರು ಪುಸ್ತಕ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಇದೀಗ ಅಡಿಗರ ಕಾವ್ಯದಲ್ಲಿ ವ್ಯಕ್ತಿ ವಿಶಿಷ್ಟತೆ ಎಂಬ ವಿಚಾರ ಮಂಡನೆಯನ್ನು ಪ್ರೊಫೆಸರ್ ಕೇಶವ ಶರ್ಮಾ ಅವರು ಮಾಡಲಿದ್ದಾರೆ. ಸರ್, ನಿಮಗೆ ವೇದಿಕೆಯನ್ನು ತೆರವು ಮಾಡ್ತಾರೆ. ವೇದಿಕೆಯ ಮೇಲಿರುವ ನನ್ನ ಆತ್ಮೀಯರಾದ ಸೋಮಣ್ಣ ಅವರೇ, ವೇದಿಕೆಯ ಮುಂದಿರುವ ನನ್ನ ಅನೇಕ ವರ್ಷಗಳ ಸ್ನೇಹಿತರೆ ಮತ್ತು ವಿದ್ಯಾರ್ಥಿ ಮಿತ್ರರೇ, ಇದು ಬಹಳ ವರ್ಷಗಳ ಹಿಂದೆ ಲಂಕೇಶ್ ಅವರು ಒಂದು ವಾರಪತ್ರಿಕೆಯಲ್ಲಿ ಒಂದು ಸಣ್ಣ ಟಿಪ್ಪಣಿಯನ್ನು ಬರೆದಿದ್ರು. ಅದು ಟೀಕೆ ಟಿಪ್ಪಣಿಯಲ್ಲಿ ಕೂಡ ಇದೆ. ಅದನ್ನು ಸ್ವಲ್ಪ ರೂಪಾಂತರ ಮಾಡಿ ನಾನು ಮಾತನಾಡೋದಕ್ಕೆ ಶುರು ಮಾಡ್ತಾ ಇದ್ದೆ. ಜೋರಾಗಿ ಸ್ಟ್ರೈಕ್ ನಡೀತಾ ಇರುತ್ತೆ. ಎಲ್ಲರೂ ಕೂಡ ಸಾವಿರಾರು ಜನ ಸೇರಿಕೊಂಡು ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ತಾ ಇರ್ತಾರೆ. ಆವಾಗ ಆ ಜನರ ಮಧ್ಯೆಯಿಂದ ಒಬ್ಬಳು ಪುಟಾಣಿ ಹೆಣ್ಣು ಮಗಳು, 12-13 ವರ್ಷದವಳು, ಬಿಳಿಯ ಫ್ರಾಕನ್ನು ತೊಟ್ಟುಕೊಂಡು ಕಾಲ್ಗೆಜ್ಜೆಯನ್ನು ಧರಿಸ್ಕೊಂಡು ಸ್ಟೇಜ್ಗೆ ಬಂದು ಮೈಕನ್ನು ತೆಗೊಳ್ತಾಳೆ. ಮೈಕನ್ನು ತಗೊಂಡು ಒಂದು ಪದ್ಯವನ್ನು ಹಾಡೋದಕ್ಕೆ ಶುರು ಮಾಡ್ತಾಳೆ. ಅವಳು ಪದ್ಯವನ್ನು ಹಾಡೋದಕ್ಕೆ ಶುರು ಮಾಡಿದ ತಕ್ಷಣ ಈ ಧಿಕ್ಕಾರ ಅಂತ ಹೇಳುವಂಥ ಈ ಧ್ವನಿ ಇದೆಯಲ್ಲ, ಅದು ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಲಂಕೇಶರು ಈ ಉದಾಹರಣೆಯನ್ನು ಯಾಕೆ ಕೊಟ್ಟರು ಅಂದರೆ, ಕವಿತೆಗೆ ಇರುವ ಶಕ್ತಿ ಯಾವುದು ಅನ್ನೋದನ್ನು ಅವರು ಹೇಳಬೇಕಾಗಿತ್ತು. ಕವಿತೆಗೆ ಇರುವಂಥ ಒಂದು ಅಪೂರ್ವವಾದಂಥ ಒಂದು ಶಕ್ತಿ ಏನಿದೆ, ಈ ಶಕ್ತಿ ಇದೆಯಲ್ಲ, ಅದು ಇತರ ಸಾಹಿತ್ಯಿಕ ರೂಪಗಳಿಗೆ ಸಿಗುವುದು ಬಹಳ ಕಷ್ಟ. ಕಾವ್ಯ ಅನ್ನುವುದು ಎಲ್ಲೆಲ್ಲಿ ಸಾಚ ಆಗುತ್ತೆಯೋ, ಎಲ್ಲೆಲ್ಲಿ ನಮ್ಮ ನಿಜದ ಅನುಭವಗಳನ್ನು ಕುರಿತು ಮಾತಾಡುತ್ತೋ, ಅಲ್ಲೆಲ್ಲ ಆ ಕವಿತೆಗಳು ನಮ್ಮನ್ನು ಮತ್ತೆ ಮತ್ತೆ ತಟ್ಟುತ್ತಲೇ ಇರ್ತವೆ. ಅಷ್ಟೇ ಅಲ್ಲ, ಅದು ನಮ್ಮನ್ನು ಜೀವಮಾನ ಇಡೀ ಕಾಡುವುದು ಕೂಡ ಇದೆ. ಅಡಿಗರ ಮೋಹನ ಮುರಳಿ ಕವಿತೆ ಈ ತರಹದ ಒಂದು ಕವಿತೆ.
ಅದನ್ನು ಎಷ್ಟು ಬಾರಿ ಓದಿದ್ರೂ ನಮಗೆ ಮತ್ತೆ ನಮಗೆ ಆ ಪದ್ಯವನ್ನು ಓದಲೇಬೇಕು, ಅದನ್ನು ನೆನಪು ಮಾಡಿಕೊಳ್ಳೇಬೇಕು ಅಂತ ನಮಗೆ ಅನ್ನಿಸುತ್ತೆ. ಯಾಕೆ ಆ ಥರ ಒಂದು ಪದ್ಯ ನಮಗೆ ನೆನಪು ಮಾಡ್ಕೋಬೇಕು ಅಂತ ಅನ್ನಿಸುತ್ತೆ? ಕವಿತೆಗೆ ಶಕ್ತಿ ಇಲ್ಲದೆ ಹೋದರೆ ಅದಕ್ಕೆ ಎನರ್ಜಿ ಇದ್ದಂತೆ. ಪೊಯಿಟ್ರಿಯಲ್ಲಿ ಒಂದು ಎನರ್ಜಿ, ಒಂದು ಶಕ್ತಿ, ಒಂದು ಸಾಚಾತನ, ಅದು ಇಲ್ಲದೆ ಹೋದರೆ ಅದು ನಮ್ಮನ್ನು ಯಾವತ್ತೂ ಕೂಡ ಬಿಟ್ಟಲ್ಲ, ಯಾವ ಕ್ಷಣದಲ್ಲೂ ಕೂಡ ನಮ್ಮ ಎದೆಯ ಕದವನ್ನು ತಟ್ಟಲ್ಲ. ಅದು ಪೇಲವಾಗಿರುತ್ತೆ, ಬಹಳ ಡಲ್ ಆಗಿರುತ್ತೆ. ಅದು ಎಷ್ಟು ಡಲ್ ಆಗಿರುತ್ತೆ ಅಂತಂದರೆ, ಆ ಪದ್ಯವನ್ನು ಓದ್ತಾ ಇದ್ದರೆ ನಮಗೆ ಸಾಕಪ್ಪ, ಇದ್ರೆ ಎರಡನೇ ಸಾಲು ಓದುವುದು ಬೇಡ ಅಂತ ಅನ್ನಿಸುತ್ತೆ. ಇದು ಕವಿತೆಗೆ ಇರುವಂಥ ಬಹಳ ದೊಡ್ಡ ಒಂದು ಶಕ್ತಿ. ಈ ಪೇಲವ ಕವಿತೆಗಳಿದೆಯಲ್ಲ, ಪೇಲವಾದಂತಹ ಅಥವಾ ಬಹಳ ಡಲ್ ಆದಂತಹ ಕವಿತೆಗಳು ಏನು ಮಾಡ್ತವೆ ಅಂತಂದರೆ, ಓದುಗರ ಅಥವಾ ಕೇಳುಗರ ಎನರ್ಜಿಯನ್ನು ಕುಗ್ಗಿಸ್ತವೆ, ಓದುಗರ ಎನರ್ಜಿಯನ್ನು ಕೊಡಲ್ಲ. ಹೇಗೆ ಗೊತ್ತಾ? ನೀವು ಮಧ್ಯಾಹ್ನ 2 ಗಂಟೆ ಮೇಲೆ ನೀವು ಕ್ಲಾಸಿಗೆ ಬರ್ತೀರಿ ಅಂತ ಇಟ್ಕೊಳ್ಳಿ, ಊಟ ಮಾಡಿ, ಜೋರಾಗಿ ಊಟ ಮಾಡಿ ಕ್ಲಾಸಿಗೆ ಬಂದಿದ್ದೀರಿ 2 ಗಂಟೆಗೆ. ನಿಮ್ಮ ಕ್ಲಾಸನ್ನು ತಗೊಂಡ ಮೇಷ್ಟ್ರ ಅವಸ್ಥೆ ಏನಾಗಿರ್ಬೋದು ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಊಟ ಮಾಡಿ ಬಂದವರು ನೀವು ನಿದ್ದೆ ಮಾಡ್ತಾ ಇರ್ತೀರಿ, ಗೊರಕೆ ಹೊಡಿತಾ ಇರ್ತೀರಿ, ಅಥವಾ ಇನ್ನೇನೋ ಮಾಡ್ತಾ ಇರ್ತೀರಿ. ಮೇಷ್ಟ್ರ ಗತಿ ಅಧೋಗತಿ. ಮೇಷ್ಟ್ರಿಗೆ ಎನರ್ಜಿ ಇದ್ರೆ ಮಾತ್ರ ಎಚ್ಚರಿಸೋದಕ್ಕೆ ಸಾಧ್ಯ. ಎನರ್ಜಿ ಇಲ್ಲದೆ ಇರುವಂತಹ ಪೊಯಿಟ್ರಿ ನಮ್ಮನ್ನು ಎಚ್ಚರ ಮಾಡಲ್ಲ. ಅಡಿಗರ ಕಾವ್ಯಕ್ಕೆ ಆ ತರಹದ ಒಂದು ಸಾಚಾತನ ಇತ್ತು, ಆ ಥರದ ಒಂದು ಅನುಭವದ ತೀವ್ರತೆ ಇತ್ತು. ಆ ಅನುಭವದ ತೀವ್ರತೆ ಇದ್ದದ್ದರಿಂದ ಅದು ನಮ್ಮನ್ನು ಮಲಗಿದವರನ್ನು ಎಬ್ಬಿಸಿ ಮಾತನಾಡುತ್ತೆ, ಮತ್ತೆ ಚರ್ಚೆ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಭೂಮಿಗೀತವನ್ನು ನೀವು ತಗೊಳ್ಳಿ, ಭೂಮಿಗೀತ ಬಹಳ ದೊಡ್ಡ ಒಂದು ಎಪಿಕ್ ಪೊಯಿಟ್ರಿ. ಅದು ನನ್ನ ಪ್ರಕಾರ ಆಧುನಿಕ ಜಗತ್ತಿನ ಒಂದು ಮಹಾಕಾವ್ಯ. ಅಡಿಗರು ಅದನ್ನು ಮಹಾಕಾವ್ಯ ಅಂತ ಕರೆದಿಲ್ಲ. ಆದರೆ ಇಡೀ ಆಧುನಿಕ ನಾಗರಿಕ ಜಗತ್ತು ಯಾವ ಕಡೆಗೆ ಹೋಗ್ತಾ ಇದೆ, ಈ ನಾಗರಿಕತೆಯಲ್ಲಿ ಮನುಷ್ಯ ಹೇಗೆ ಬದುಕ್ತಾ ಇದ್ದಾನೆ ಅನ್ನೋದನ್ನು ಅಡಿಗರು ಭೂಮಿಗೀತದಲ್ಲಿ ನೆರೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಮನುಷ್ಯ ಮುಖಹೀನ ಆಗ್ಬಿಟ್ಟಿದ್ದಾನೆ. ಮನುಷ್ಯನಿಗೆ ಎಲ್ಲಿ ಹೋಗಬೇಕು ಅಂತ ಅನ್ನೋದು ಗೊತ್ತಿಲ್ಲ. ನೆಲತಾಯಿ ಮಲತಾಯಿ, ಈ ನೆಲತಾಯಿ ಇದ್ದಾಳಲ್ಲ, ಇವಳು ಮಲತಾಯಿ ಆಗ್ಬಿಟ್ಟಿದ್ದಾಳೆ. ನೆಲತಾಯಿಯೇ ಮಲತಾಯಿ ಆಗ್ಬಿಟ್ರೆ ಮನುಷ್ಯ ಎಲ್ಲಿಗೆ ಹೋಗಿ? ವಿಶ್ವಾಮಿತ್ರ ಹೇಳಿದ, ತ್ರಿಶಂಕು ನಡೆ ಸ್ವರ್ಗಕ್ಕೆ. ವಿಶ್ವಾಮಿತ್ರ ಏನೋ ಹೇಳ್ತಾನೆ, ತ್ರಿಶಂಕು ನಡೆ ಸ್ವರ್ಗಕ್ಕೆ. ಅಡಿಗರೇ ಹೇಳ್ತಾರೆ, ತೊಗಲು ಬಾವಲಿ ಜೋಲು ತೊಗಟು. ಬಾವಲಿ ನೇತು ಹಾಕ್ಕೊಂಡಾಗೆ ಆಧುನಿಕ ಮನುಷ್ಯರು ನಾವು ಅತ್ತ ಸ್ವರ್ಗಕ್ಕೂ ಹೋಗದೆ, ಇತ್ತ ನರಕಕ್ಕೂ ಹೋಗದೆ ಅತಂತ್ರರಾಗಿ ಉಳಿದು ಬಿಟ್ಟಿದೆ. ನಾವು ಎಲ್ಲಿ ಹೋಗ್ಬೇಕು ಅಂತ ದಾರಿ ನಮಗೇ ಇಲ್ಲ. ದಾರಿ ಸಿಕ್ಕದ ನಾವು ಮಾಡ್ತಾ ಇರುವುದಾದ್ರೂ ಏನನ್ನ ನಾವು ಮಾಡ್ತಾ ಇದ್ದೀವಿ? ಸಮಕಾಲೀನವಾದಂಥ ಒಂದು ಜಗತ್ತನ್ನು ನೋಡಿದರೆ ನಿಮಗೆ ಸ್ಪಷ್ಟ ಆಗುತ್ತೆ. ಈಗ ಯಾವುದು ಮಾತಾಡ್ತಾ ಇದೆ ಜಗತ್ತಲ್ಲಿ? ಯುದ್ಧವನ್ನು ಬಿಟ್ಟರೆ ಬೇರೆ ಯಾವ ಮಾತುಗಳು ಕೇಳಿಸ್ತಾ ಇಲ್ಲ ಅಲ್ವಾ? ಟ್ರ್ಯಾಕ್ಟರನ್ನು ಏರಿದೆನು ಒತ್ತೆ ಸಿಗಿದೆ ಬೆಳೆದೆ ಅಟಂಬಾಂಬು ಕಾಳುಗಳ.
ನಾನು ಮಾಡ್ತಾ ಇರುವುದೇನೀಗ, ಟ್ರ್ಯಾಕ್ಟರನ್ನು ಏರಿದೆ, ಉತ್ತೆ, ಸಿಗಿದೆ, ಬೆಳೆದೆ, ಅಟಾಂಬಾಂಬು ಕಾಳುಗಳ ಸರ್ವರನ್ನೂ ನಾಶ ಮಾಡಬಹುದಾದಂಥ ಅಟಾಂಬಾಂಬ್ ಕಾಳುಗಳನ್ನು ನಾನು ಬೆಳೀತಾ ಇದ್ದೀನಿ. ಇಲ್ಲಿ ನಾನು ಅನ್ನೋದು ಬಹಳ ಮುಖ್ಯ. ನಾನು ಬೆಳೀತಾ ಇರೋದು ಏನನ್ನ, ಆಧುನಿಕ ಜಗತ್ತಿನಲ್ಲಿ ಅಟಾಂಬಾಂಬ್ ಕಾಳುಗಳ. ಆದ್ದರಿಂದಲೇ ನನ್ನಲ್ಲಿ ವಿನಾಶಕಾರಿಯಾದಂಥ ಒಂದು ಪ್ರವೃತ್ತಿ ನಿಧಾನವಾಗಿ ಮೇಲೇರ್ತಾ ಇದೆ. ವ್ಯಕ್ತಿ ಏನಾಗ್ತಾ ಇದ್ದಾನೆ ಈಗ, ವಿನಾಶದ ಸಂಕೇತವಾಗಿ ರೂಪುಗೊಳ್ತಾ ಇದ್ದಾನೆ. ವಿಜ್ಞಾನ ಅವನ ಕೈಗೆ ಸಿಕ್ಬಿಟ್ಟಿದೆ. ಈ ವಿಜ್ಞಾನ ಏನನ್ನೂ ಮಾಡಬಲ್ಲದು. ಅದು ಒಳ್ಳೆಯದು ಹೌದು, ಕೆಟ್ಟದು ಹೌದು, ಬಳಸುವವರನ್ನು ಅವಲಂಬಿಸಿಕೊಂಡಿದೆ. ಸೈನ್ಸ್ ಬಿಟ್ವೀನ್ ಟೂ ಲೈನ್ಸ್ ಅಂತ ಜ್ಞಾನ ಪ್ರಕಾಶ ಒಂದು ಲೇಖನವನ್ನು ತಂದು, ವಿಜ್ಞಾನ ಅನ್ನುವುದು ಇರುವುದು ಎರಡು ಲೈನ್ಗಳ ಮಧ್ಯೆ. ಯಾಕೆ ಎರಡು ಲೈನ್ಗಳ ಮಧ್ಯೆ ಇದೆ ಅಂದರೆ, ಸ್ವಲ್ಪ ಆ ಕಡೆ ಈ ಕಡೆ ದಾಟಿದರೆ ಈ ವಿಜ್ಞಾನ ಇದೆಯಲ್ಲ, ಆ ವಿಜ್ಞಾನ ಇದು ಏನೂ ಆಗೋಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಇವಾಗ ನಮ್ಮ ಸಮಸ್ಯೆ ಏನು ಗೊತ್ತಾ, ನಾವೆಲ್ಲ ವಿಜ್ಞಾನವನ್ನು ಆರಾಧಿಸುವ ಮಟ್ಟಕ್ಕೆ ಬಂದು ತಲುಪಿದ್ವಿ. ವಿಜ್ಞಾನವನ್ನು ಬಿಟ್ಟರೆ ಬೇರಿಲ್ಲ. ಇಡೀ ಆಧುನಿಕ ಜಗತ್ತನ್ನು ಇವತ್ತು ಆಳ್ತಾ ಇರುವುದು ವಿಜ್ಞಾನ. ಅಡಿಗರಿಗೆ ಅದರ ಬಗ್ಗೆ ಅನುಮಾನ ಇದೆ. ಏನು ಮತ್ತೆ 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 ಬರ್ತಾ ಇರುವಂತಹ ಪ್ರಶ್ನೆಗಳೇನು ಅಂತಂದರೆ, ಅಡಿಗರಲ್ಲಿ ಹೌದಪ್ಪ, ನಾನು ಬೆಳೀತಾ ಬೆಳೀತಾ ಬಂದ ಹಾಗೆ ಇಡೀ ನನ್ನ ವ್ಯಕ್ತಿತ್ವ ಏನು? ಈ ಪ್ರಶ್ನೆಯನ್ನು ಅಡಿಗರು ಎತ್ತಿಕೊಳ್ಳುವಾಗ ಇದೇ ವಿಜ್ಞಾನದ ಪ್ರಶ್ನೆಗಳನ್ನು ಕೂಡ ಎತ್ತಿಕೊಳ್ತಾರೆ. ಅದಕ್ಕಾಗಿಯೇ ಟ್ರ್ಯಾಕ್ಟರನ್ನು ಏರಿದೇನು, ಬಿತ್ತಿದೆ, ಬೆಳೆದೆ, ಅಟಂಬಾಂಬು ಕಾಳುಗಳ ಎಲ್ಲವೂ ನಾಶವೇ ಆಗಿ ಹೋದರೆ ಮನುಷ್ಯ ಬದುಕುವುದಿಲ್ಲ. ಹಾಗಿದ್ರೆ ಏನಾಗ್ತಾ ಇದೆ? ನಾನು ಹೇಳಿದೆ, ವಿಜ್ಞಾನವನ್ನು ನಾವು ತುಂಬ ಆರಾಧಿಸ್ತಾ ಇದ್ದೀವಿ. ವಿಜ್ಞಾನವನ್ನು ಆರಾಧಿಸ್ತಾ ಇರುವುದರಿಂದ ಏನಾಗತ್ತೆ ಅಂದರೆ, ನಮ್ಮ ಮಾನವಿಕ ಅಧ್ಯಯನಗಳೆಲ್ಲವೂ ಕೂಡ ಹಿಂದಕ್ಕೆ ಹೋಗ್ತವೆ. ಇದು ಇಷ್ಟೇ ಸಮಸ್ಯೆ ಅಲ್ಲ. ನಾವೀಗ ಯಾವ ಲೆವೆಲ್ಗೆ ತಲುಪಿಬಿಟ್ಟಿದ್ದೀವಿ ಅಂದರೆ, ಸಾಹಿತ್ಯವನ್ನು ನಾವು ಪದ್ಯವನ್ನು ಓದಬೇಕೇ ಬೇಡವೇ, ಈ ಪ್ರಶ್ನೆಗೆ ನಾವು ಬಂದು ತಲುಪಿಬಿಟ್ಟಿದ್ದೀವಿ. ಪೋಯಿಟ್ರಿ ಏನು ಮಾಡತ್ತಪ್ಪ, ಕವಿತೆ ಏನು ಮಾಡ, ಕವಿತೆಯನ್ನು ಓದುವುದರಿಂದ ಏನು ಉಪಯೋಗ, ಅದೇನು ಅನ್ನ ಕೊಡುತ್ತ? ಅಡಿಗರಲ್ಲಿ ಬಹಳ ಸ್ಪಷ್ಟ ಉತ್ತರ ಇದೆ. ಅಡಿಗರ ಉದ್ದಗಲಕ್ಕೂ ಕೂಡ ಅವರ ಮೊದಲ ಕವನ ಸಂಕಲನದಿಂದ, ಮೊದಲ ಹಾಡಿನ ಮೊದಲ ಪದ್ಯದಿಂದ ಪ್ರಾರಂಭ ಮಾಡಿದರೆ, ಕೊನೆಗೆ ನಾನು ಹಿಂದೂ, ನಾನು ಬ್ರಾಹ್ಮಣ ಅನ್ನುವಂಥ ಒಂದು ಪದ್ಯವನ್ನು ಬರೆಯುವಲ್ಲಿವರೆಗೂ ಕೂಡ ಕವಿತೆ ಅನ್ನುವುದು ಏನು ಅನ್ನುವುದನ್ನು ಅವರು ನೆರೇಟ್ ಮಾಡ್ತಾನೆ ಹೋದ್ರು, ನಿರೂಪಿಸ್ತಾ ಹೋದ್ರು. ಇಲ್ಲಪ್ಪ, ಕವಿತೆಗೆ ಏನೋ ಒಂದು ಶಕ್ತಿ ಇದೆ. ಏನು ಶಕ್ತಿ ಇದೆ? ನಿಮ್ಮ ಕವಿತೆಗೆ ಶಕ್ತಿ ಯಾವಾಗ ಇದೆ? ನೀವು ಜನರನ್ನು ಮುಟ್ಟುವಾಗ ಆ ಕವಿತೆಗೆ ಶಕ್ತಿ. ನಾನು ಅಡಿಗರ ವಾದವನ್ನು ಮುಂದಕ್ಕೆ ಇಡ್ತಿದ್ದೀನಿ, ನನ್ನ ವಾದವನ್ನಲ್ಲ. ಅಡಿಗರು
1946ರಿಂದ ಶುರು ಮಾಡಿದರೆ 1900 ದಶಕದ ಕೊನೆಯ ಭಾಗದವರೆಗೂ ಕೂಡ ಪೊಯೆಟ್ರಿಯನ್ನು ಬರೀತಾನೆ ಇದ್ದು, ಉದ್ದಗಲಕ್ಕೂ ಕೂಡ ಅವರಲ್ಲಿ ಒಂದು ಹುಡುಕಾಟ ಇದೆ. ಏನು ಹುಡುಕಾಟ ಇದೆ? ಮನುಷ್ಯ ಅಂದ್ರೆ ಏನು, ಮನುಷ್ಯನ ಅಸ್ತಿತ್ವ ಅಂದ್ರೆ ಏನು, ಮನುಷ್ಯನ ಅನುಭವ ಅಂದ್ರೆ ಏನು? ಈ ಅನುಭವವನ್ನು ನಾವು ಕಾವ್ಯ ಮಾಡೋದು ಹೇಗೆ? ಕಾವ್ಯ ಮಾಡಿದರೆ ಇದು ಎಷ್ಟು ಜನರಿಗೆ ಮುಟ್ಟಾಗ್ತದೆ? ಅವರೇ ತುಂಬ ವ್ಯಂಗ್ಯ ಮಾಡಿದ್ದಾರೆ. ರೊಮ್ಯಾಂಟಿಕ್ ಕವಿಗಳನ್ನ ಇದಾರಲ್ಲ, ನವೋದಯದ ಕವಿಗಳನ್ನ ಅಡಿಗರು ಬಹಳ ಲೇವಡಿ ಮಾಡ್ತಾಳು. ಎಷ್ಟು ಲೇವಡಿ ಮಾಡ್ತಾರೆ ಅಂತಂದ್ರೆ, ತೇಗಿಗೊಂದು ಅಮೋಘ ಸ್ಫೂರ್ತಿ ಗೀತವ. ಈ ತೇಗು ಬಂದಾಗಲೆಲ್ಲ ಅಮೋಘ ಸ್ಫೂರ್ತಿ ಗೀತವನ್ನು ಕರೆಯುವ ಫಸಲನ್ನು ಆದಷ್ಟು ಸವರೋ ತಂದೆ. ಪ್ರಾರ್ಥನೆ ಪದ್ಯದಲ್ಲಿ ಬರುತ್ತೆ, ಗಳಿಗೆಗೊಂದು ಸ್ಫೂರ್ತಿ ಗೀತವನ್ನು ನೀವು ಬರೀತಾ ಇದ್ದೀರಲ್ಲ, ಈ ಫಸಲನ್ನು ಆದಷ್ಟು ಸವರಿ ಹೊಸದಾಗಿ ನಾವು ಪದ್ಯವನ್ನು ಬರೀಬೇಕಾಗಿದೆ. ಹೇಗೆ ಬರೀಬೇಕಾಗಿದೆ? ಅಡಿಗರು ಹೇಳ್ತಾರೆ, ಕಾವ್ಯಕ್ಕೆ ಮತ್ತು ಅನುಭವಕ್ಕೆ ಒಂದು ಸಂಬಂಧ ಇದೆ. ಎಲ್ಲಿ ನೀವು ಕಾವ್ಯದಲ್ಲಿ ನಿಮ್ಮ ಅನುಭವವನ್ನು ನೀವು ಹೇಳ್ತೀರೋ, ಆವಾಗ ಕಾವ್ಯ ಅನ್ನುವುದು ಸಹಜ ಆಗತ್ತೆ, ಅದು ಸತ್ಯ ಆಗಿದೆ. ಈ ಸ್ಫೂರ್ತಿ ಗೀತಗಳು ಅಡಿಗರ ಪ್ರಕಾರ ಅದು ಸುಳ್ಳದು. ಈ ರೊಮ್ಯಾಂಟಿಕ್ ಕವಿಗಳು ಬರೆದ್ರಲ್ಲ ಕನ್ನಡದಲ್ಲಿ, ನವೋದಯದ ಕಾಲದ ಕವಿಗಳು, ಇದು ಸೂರ್ಯೋದಯ, ಇದು ಚಂದ್ರೋದಯ, ದೇವರ ದಯ ಕೋಣ. ಅಡಿಗರಿಗೆ ಅದರ ಬಗ್ಗೆ ಅಸಹನೆ ಇದೆ. ಅರೆ, ಇದು ಸೂರ್ಯೋದಯ, ಇದು ಚಂದ್ರೋದಯ, ಇದು ದೇವರ ದಯ ಕಾಣ ಅಂತ ನೀವು ಹೇಳ್ತೀರಲ್ಲ, ಎಲ್ಲಿದೆ ನಿಮ್ಮ ಅನುಭವ? ಎಲ್ಲಿದೆ ನಿಮ್ಮ ಅಧಿಕೃತವಾದಂತಹ ಒಂದು ವ್ಯಕ್ತಿತ್ವ? ಅದಕ್ಕವರು ಹೇಳಿದ್ದು, ರೋಗದ ಫಸಲನ್ನು ಆದಷ್ಟು ಸವರೋ ತಂದು. ಹಾಗಿದ್ರೆ ಅಡಿಗರ ಅಜೆಂಡಾ ಏನು? ಅಡಿಗರ ಅಜೆಂಡಾ ಇಷ್ಟೇ, ಒದಗಿ ಬರಲಿ ಅನುಭವಕ್ಕೆ ತಕ್ಕ ಮಾತು. ಈ ಅನುಭವಕ್ಕೆ ತಕ್ಕ ಮಾತು ಒದಗಿ ಬರಲಿ. ಪ್ರಾರ್ಥನೆ ಪದ್ಯದಲ್ಲಿ ಬರುತ್ತೆ, ಅನುಭವ ಮತ್ತು ಭಾಷೆ ಇದರ ಸಂಯೋಜನೆ ಕಾವ್ಯದಲ್ಲಿ ಬಹಳ ಮುಖ್ಯವಾದ. ಇಲ್ಲಿ ಯಾಕೆ ಅಡಿಗರು ಅದನ್ನು ಹೇಳ್ತಿದ್ದಾರೆ? ಅಡಿಗರು ನಿಸ್ಸಂಶಯವಾಗಿ ವ್ಯಕ್ತಿಯ ಅನುಭವವನ್ನು ಒಂದು ಪ್ರಮಾಣ ಅಂತ ತೆಗೆದುತ್ತಾರೆ. ನಾನು ಇರುವ ಹಾಗೆ ನೀವಿಲ್ಲ, ನೀವಿರುವ ಹಾಗೆ ಇನ್ನೊಬ್ಬರಿಲ್ಲ. ನನ್ನ ಅನುಭವವೇ ಬೇರೆ, ನಿಮ್ಮ ಅನುಭವವೇ ಬೇರೆ. ವ್ಯಕ್ತಿಗಳಾಗಿ ನಮ್ಮ ಅನುಭವದ ಜಗತ್ತು ಯಾವತ್ತೂ ಬೇರೆಯಾಗಿರುತ್ತೆ. ಅದು ಮ್ಯಾಥಮೆಟಿಕ್ಸ್ ಅಲ್ಲ. ಮ್ಯಾಥಮೆಟಿಕ್ಸ್ನಲ್ಲಾದ್ರೆ ನೀವು ಹೇಳ್ಬಿಡೋದಪ್ಪ, 2 ಕೂಡಿಸಿ 2 ಅಂದ್ರೆ 4, ಇಡೀ ಜಗತ್ತಿನಲ್ಲೂ ಒಂದೇ. ಆದರೆ ಈ ಇಡೀ ಜಗತ್ತಿನಲ್ಲಿ ಕೇಶವ ಶರ್ಮ ಒಬ್ಬನೇ. ಕೇಶವ ಶರ್ಮ ಯುರೋಪಿನಲ್ಲಿಲ್ಲ. ನನ್ನ ಅನುಭವವೇ ಆಗಿರುತ್ತೆ. ಯಾಕಾಗಿರುತ್ತೆ? ನನ್ನ ಅನುಭವ ನನ್ನದೇ ಯಾಕಾಗುತ್ತೆ? ಇದರ ಚರ್ಚೆ ಶುರುವಾಗಿದ್ದು ಯುರೋಪಿನಲ್ಲಿ 16 ಮತ್ತು 17ನೇ ಶತಮಾನ.
ಯುರೋಪಿನಲ್ಲಿ 16 ಮತ್ತು 17ನೇ ಶತಮಾನ ಬಹಳ ಪರಿವರ್ತನೆಯನ್ನು ತಂದ ಕಾಲಘಟ್ಟ. ಬಹಳ ಪರಿವರ್ತನೆಯನ್ನು ತಂದಿತ್ತು. ನಾನು ಅದು ಎಲ್ಲ ವಿಚಾರಗಳನ್ನು ಹೇಳುವುದಕ್ಕೆ ಹೋಗಲ್ಲ. ಆದರೆ ಆವಾಗ ಒಂದು ಚರ್ಚೆ ಬಂದಿತ್ತು. ಏನು ಅಂದರೆ, ಯುರೋಪಿನ ಪ್ರಾಟೆಸ್ಟೆಂಟ್ಗಳು ಕ್ರಿಶ್ಚಿಯನ್ ಮಿಷನರಿಗಳಲ್ಲಿಯೇ ಒಂದು ಕ್ರಿಶ್ಚಿಯಾನಿಟಿಯಲ್ಲೇ ಬಂದಂಥ ಒಂದು ಪ್ರಾಟೆಸ್ಟೆಂಟ್ ಕಲ್ಚರ್ ಇದೆಯಲ್ಲ, ಆ ಕಲ್ಚರ್ ಏನು ಮಾಡಿತು, ಒಂದು ವಾದವನ್ನು ಯುರೋಪಿನಲ್ಲಿ ಮುಂದಕ್ಕೆ ಇತ್ತು. ಏನು ವಾದವನ್ನು ಮುಂದಕ್ಕೆ ಇಡ್ತು? ದೇವರ ಜೊತೆಗೆ ಮಾತನಾಡುವುದಕ್ಕೆ ಒಬ್ಬ ವ್ಯಕ್ತಿ ಸಾಕು, ಮಧ್ಯದಲ್ಲಿ ಈ ಪಾದ್ರಿ ಅಂತಾಕೆ. ಅವಾಗ ಬಂದು ಚರ್ಚೆ. ನಾನು ನೇರವಾಗಿ ದೇವರ ಜೊತೆಗೆ ಮಾತಾಡ್ತೀನಿ, ಈ ಮಧ್ಯದಲ್ಲಿ ಇನ್ನೊಬ್ಬ ಪಾದ್ರಿ ಅಂತಾಕೆ. ಪಾದ್ರಿ ಏನು ಬೇಡಲ್ಲ, ವ್ಯಕ್ತಿಯಾಗಿ ನನಗೆ ನನ್ನ ಪಾಪವೋ ಪುಣ್ಯವೋ ಅದನ್ನು ನಾನು ನಿವೇದನೆ. ಆವಾಗ ವ್ಯಕ್ತಿ ಅನ್ನುವವನಿಗೆ ಒಂದು ವಿಶಿಷ್ಟತೆ ಬಂದ್ಬಿಡ್ತು. ಯಾವಾಗ 16 ಮತ್ತು 17ನೇ ಶತಮಾನದ ಯುರೋಪ್. ಇದು ಬಹಳ ವೇಗವಾಗಿ ಪ್ರಚಾರಕ್ಕೆ ಬಂತಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಅನ್ನಬಹುದಾದಂಥ ಒಂದು ಅಸ್ತಿತ್ವ ಇರುತ್ತೆ ಮತ್ತು ಒಂದು ಅನನ್ಯತೆ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಅನುಭವ ಅನ್ನುವುದು ಬೇರೆ ಇರುತ್ತೆ. ಆದ್ದರಿಂದಲೇ ಅಲ್ಲಿ ಏನು ಮಾಡಿದ್ರು ಅಂತಂದರೆ, ವ್ಯಕ್ತಿಯ ಅನನ್ಯತೆ ಮತ್ತು ಅಸ್ತಿತ್ವದ ಪ್ರಶ್ನೆಗಳನ್ನು ಬೇರೆ ಬೇರೆ ಥರ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ಅದರ ಪರಿಣಾಮವು ಈ ನಮ್ಮ ಕೊಲೋನಿಯಲ್ ಕಂಟ್ರೀಸ್ ಮೇಲೆ ಕೂಡ ಆಗಿದೆ. ಯಾವುದನ್ನು ನಾವು ವಸಾಹತು ದೇಶಗಳು ಅಂತ ನಾವು ಕರೀತೀವಿ, ವಸಾಹತು ದೇಶಗಳಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತ್ಯೇಕ ಅಂತ ಗುರುತಿಸುವುದಕ್ಕೆ ಸೆನ್ಸಸ್ಗಳು ಶುರುವಾಗಿತ್ತು. ಆವಾಗ ನಿಮಗೆ ವಿಲಿಯಂ ಬೆಂಟಿಂಗ್ನ ಹೆಸರು ಕೇಳಿ ಗೊತ್ತಿರ್ಬೋದು. ಲಾರ್ಡ್ ವಿಲಿಯಂ ಬೆಂಟಿಂಗ್ನ ಎಜುಕೇಶನ್ ಪಾಲಿಸಿಯ ಬಗ್ಗೆ ನಾನು ಮಾತಾಡ್ತಿಲ್ಲ. ಅವನು ಇನ್ನೊಂದು ಮಾಡ್ದ, ಏನು ಗೊತ್ತಾ, ಇಂಡಿಯಾದಲ್ಲಿ ವ್ಯಕ್ತಿಗಳ ಚಾರಗಳನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡೋದು. ಅವನಿಗೆ ಈ ಟ್ರೈಬ್ಗಳದ್ದು ಬಹಳ ಸಮಸ್ಯೆ ಆಗ್ಬಿಟ್ಟಿತ್ತವ. ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಲೆಮಾರಿಗಳಿದಾರಲ್ಲ, ಅವ್ರು ಬಹಳ ತಲೆನೋವಾಗ್ಬಿಟ್ಟಿದ್ರು ಬೆಂಟಿಂಗ್. ಆವಾಗ ಅವನು ಶುರು ಮಾಡ್ದ, ವ್ಯಕ್ತಿಗಳಿಗೆ ಪ್ರತ್ಯೇಕ ಚಾರಗಳಿದೆ, ಗುರುತುಗಳಿದೆ ಅಷ್ಟೇ ಅಲ್ಲ, ಅವರ ಹೆಬ್ಬೆಟ್ಟನ್ನು ಹಾಕುವುದು. ಈ ಹೆಬ್ಬೆಟ್ಟನ್ನು ಹಾಕಿದ್ರೆ ಒಬ್ಬನ ಹೆಬ್ಬೆಟ್ಟು ಇರುವ ಥರ ಇನ್ನೊಬ್ಬನ ಹೆಬ್ಬೆಟ್ಟು ಇರೋಲ್ಲ. ವ್ಯಕ್ತಿಯನ್ನು ಗುರುತಿಸುವ ಕ್ರಮಗಳು ನೋಡಿ, ಆಯ್ತಾ? ವ್ಯಕ್ತಿಯ ಪರ್ಸನಾಲಿಟಿ ಇರುವುದೇ ಹೆಬ್ಬೆಟ್ಟುಗಳಲ್ಲಿ. ಆ ಹೆಬ್ಬೆಟ್ಟುಗಳಿಂದ ನಾವು ವ್ಯಕ್ತಿಯನ್ನು ಐಡೆಂಟಿಫೈ ಮಾಡ್ಬೋದು. ಅಲ್ಲಿಂದ ಶುರುವಾಯಿತು. ಅದರ ಪರಿಣಾಮಗಳು ಲಿಟರರಿ ಸ್ಟಡಿಯ ಮೇಲೆಯೂ ಕೂಡ ಆಗಿದೆ, ಗೊತ್ತಾಯ್ತಾ? ಎಸ್ಪೆಷಲಿ ನಿಮ್ಮ ಮಂಗಳೂರು ಪ್ರಾಂತ್ಯಕ್ಕಂತೂ ಆಗಿರುವುದು ಸ್ಪಷ್ಟ. ನಾನು ಇಲ್ಲೇ ಹುಟ್ಟಿ ಬೆಳೆದವನಾದ್ದರಿಂದ ನನಗೆ ಈ ಬಂದರ್ ಎಲ್ಲ ಸ್ವಲ್ಪ ಪರಿಚಯ ಇದೆ. ಹಿಂದಿಯ ಬಂದರಲ್ಲ, ಹಿಂದಿಯಲ್ಲಿ ಬಂದರ್ ಅನ್ನೋದಕ್ಕೆ ಬೇರೆ ಅರ್ಥ. ಈ ಬಂದರು ಸ್ವಲ್ಪ ಪರಿಚಯ ಇದೆ. ಈ ಅಡಿಕೆ ಮಾರಾಟ ಎಲ್ಲ ಮಾಡೋದೆಲ್ಲ ಬಂದರಿಗೂ. ಬಂದರಿಂದ ಒಳಗೆ ಬಂದ್ರಲ್ಲ ಇವರು ತುಂಬ ಬದಲಾವಣೆಗಳನ್ನು ತಂದುಬಿಟ್ಟಿದ್ದಾರೆ. ಹಾಗಾಗಿ ದಕ್ಷಿಣ ಕನ್ನಡದಲ್ಲಿ ಏಕಕ್ಕೂ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು. ಅದರಲ್ಲಿ ವ್ಯಕ್ತಿತ್ವದ ಪ್ರಶ್ನೆ ಇರ್ಬೋದು. ಅಡಿಗರಿಗೆ ಬಹಳ ಮುಖ್ಯವಾದದ್ದು ಇದು. ಆದ್ದರಿಂದಲೇ ಅಡಿಗರ ಎಲ್ಲ ಪದ್ಯಗಳಲ್ಲೂ
ಒಂದಲ್ಲ ಒಂದು ಅರ್ಥದಲ್ಲಿ ನಾನು ಅನ್ನುವನು ಬಂದೇ ಬರ್ತಾನೆ. ನಾವು ಅಲ್ಲ, ನಾನು ಅನ್ನುವನು ಬರ್ತಾನೆ. ಈ ನಾನು ಯಾರು? ನಾನು ಈಗ ಹೇಗಿದೆ? ನನ್ನನ್ನು ಇವತ್ತು ನನ್ನ ವರ್ತಮಾನದ ಮೇಲೆ ಕಾಡುತ್ತಾ ಇರುವುದು ಮತ್ತೆ ಮತ್ತೆ ಕಣ್ಣು ಹೊರಳಿಸಬೇಡ, ಮತ್ತೆ ತಿರುಗಿಸಬೇಡ. ಯಾಕೆ ನೀನು ಚರಿತ್ರೆಯ ಕಡೆಗೆ ಮತ್ತೆ ಕಣ್ಣು ಹೊರಳಿಸಬೇಡ ಅಂತ ಹೇಳ್ತಿದ್ದಾರಂದ್ರೆ, ನನ್ನ ವರ್ತಮಾನವೇ ಬೇರೆ. ನನ್ನ ವರ್ತಮಾನದಲ್ಲಿ ಈ ಹಿಸ್ಟ್ರಿ ಇಲ್ಲಪ್ಪ. ನಡೆದು ಬಂದ ದಾರಿಯ ಕಡೆಗೆ ಮತ್ತೆ ಕಣ್ಣು ಹೊರಳಿಸುವ ಅಗತ್ಯ ಇಲ್ಲ ಅಂತ ಅಡಿಗರಿಗೆ ಒಂದು ಕಾಲಕ್ಕೆ ಅನ್ನಿಸಿದ್ದು ಸತ್ಯ. ಚರಿತ್ರೆಯ ಮುಖಾಂತರ ನಾನು ನನ್ನನ್ನು ಗುರುತಿಸಿಕೊಳ್ಳಬೇಕು. ವ್ಯಕ್ತಿಯಾಗಿ ನನ್ನ ಚರಿತ್ರೆ ಇವತ್ತು ಬೇರೆಪ್ಪ. ನಾವು ಸ್ವಲ್ಪ ಆಧುನಿಕ ಮನುಷ್ಯ. ನಾನು ಎಷ್ಟು ಆಧುನಿಕನಾಗಿದ್ದೀನಿ ಅಂದರೆ, ನನಗೆ ನೀವು ಹೇಳುತ್ತಿರುವ ಯಾವ ಮಂತ್ರಗಳೂ ಕೂಡ ನನಗೆ ಹಿಡಿಸ್ತಾ ಇದೆ. ಅಡಿಗರೇ ಹೇಳಿದ್ರು, ಪುರೋಹಿತರ ನೆಚ್ಚಿ ನಂಬಿ ಪಶ್ಚಿಮ ಬುದ್ಧಿಯಾದೆ. ಈ ಪುರೋಹಿತರ ಮಾತನ್ನ ಕೇಳ್ಬಿಟ್ಟು ನಾವೆಲ್ಲ ಪಶ್ಚಿಮದ ಬುದ್ಧಿಗಾದೆವು. ಇನ್ನಾದರೂ ಪೂರ್ವ ಮೀಮಾಂಸೆಯ ಕರ್ಮವನ್ನು ಕಲಿಯಬೇಕು, ಬಗೆದು ಕಲಿಯಬೇಕು. ಪೂರ್ವ ಮೀಮಾಂಸೆಯನ್ನು ಇನ್ನಾದರೂ ಕಲಿಯಬೇಕು ಅಂತ ಅಡಿಗರಿಗೆ ಅನ್ನಿಸಿ. ಯಾಕೆ ಅನ್ನಿಸಿದೆ ಗೊತ್ತಾ? ಟೈಮ್ ಆಯ್ತಾ? ಆಯ್ತಾ? ಯಾಕೆ ಪೂರ್ವ ಮೀಮಾಂಸೆಯನ್ನ ಕಲಿಬೇಕು ಅಂತ ಅಡಿಗರಿಗೆ ಅನ್ನಿಸಿದೆ? ಅದರ ಮೂಲಕ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸಾಧ್ಯ ವ್ಯಕ್ತಿತ್ವ. ಇದು ಅರ್ಧದಿನ ನಂತರ ಬಂದಿತ್ತು ಅಡಿಗರು. ಅಡಿಗರು ಎಂಥ ಸ್ವಾಭಿಮಾನಿ ಗೊತ್ತಾ? ಅಡಿಗರು ಒಬ್ಬ MLA ಹತ್ರ ಹೋಗ್ಲಿಲ್ಲ ಅವರ ಜೀವಮಾನದಲ್ಲಿ. ಒಬ್ಬ ಮಿನಿಸ್ಟರ್ ಹತ್ರ ಹೋಗ್ಲಿಲ್ಲ. ಪ್ರಾರ್ಥನೆ ಪದ್ಯ ಬಹಳ ಕಾಂಟ್ರವರ್ಸಿ ಆಯ್ತು. ತುಂಬಾ ಅಂದರೆ ತುಂಬಾನೇ ಕಾಂಟ್ರವರ್ಸಿ ಆಯ್ತು. ವಿಧಾನಸಭೆಯಲ್ಲಿ ಜಗಳ ಆಯ್ತು ಅದಕ್ಕೆ. ನಿಜಲಿಂಗಪ್ಪ ಇದ್ದಾಗ ಅಡಿಗರನ್ನ ಕರೆಸಿ ಅಂತರು. ನಿಜಲಿಂಗಪ್ಪ ಹೇಳಿ ಕಳಿಸಿದ್ರು, ನೀವು ಬರಬೇಕು. ನಾನು ಬರಲ್ಲ ಅಂದ್ರು ಅಡಿಗ. ವಿಧಾನಸಭೆಯಲ್ಲಿ ಚರ್ಚೆ ಆಗಿದ್ದೇನು ಗೊತ್ತಾ? ಪ್ರಾರ್ಥನೆ ಪದ್ಯದ ಬಗ್ಗೆ. ಅದರ ಸಾರವನ್ನು ಹೇಳ್ತೀನಿ. ಈ ಪದ್ಯವನ್ನು ಸರಿ ಅರ್ಥ ಮಾಡಿಕೊಳ್ಳದೆ ಹೋದರೆ ಆಗುವ ಅಸಂಬದ್ಧಗಳಿವೆ. ಇಡೀ ಪ್ರಾರ್ಥನೆ ಪದ್ಯವನ್ನು ಅಶ್ಲೀಲ ಅಂತ ಹೇಳಿದ್ರು ವಿಧಾನಸಭೆಯಲ್ಲಿ. ಇಡೀ ಪದ್ಯವೇ ಅಶ್ಲೀಲ. ಹಾಗಾಗಿ ಅಶ್ಲೀಲವಾದದ್ದನ್ನು ಅಡಿಗರು ಬರೆದಿದ್ದಾರೆ. ಅದಕ್ಕೆ ಅವರಿಗೆ ವಾಗ್ದಂಡನ ನೀಡಬೇಕು. ಅಡಿಗರು ಹೋಗಲಿಲ್ಲ, ಅದು ಬೇರೆ. ಅದು ಅಶ್ಲೀಲ ಅಂತ ಯಾಕೆ ಕಾಣಿಸ್ತು ನನಗಂತೂ ಗೊತ್ತಿಲ್ಲ. ಅವರು ಅಶ್ಲೀಲವಾದನ್ನು ಹೇಳ್ತಾ ಇಲ್ಲ ಆ ಪದ್ಯದ. ಇಡೀ ಪ್ರಾರ್ಥನೆಯನ್ನು ಅವರು ನೆರೇಟ್ ಮಾಡುವ ಕ್ರಮವೇ ಬೇರೆ ಅಲ್ಲಿ. ಅಲ್ಲವರು ಏನು ಹೇಳ್ತಿದ್ದಾರೆ ಗೊತ್ತಾ? ನಾನು ನಡಬಗ್ಗಿಸಲು ಇರುವ ವ್ಯಕ್ತಿ ಅಲ್ಲ ಅಂತ ಅಷ್ಟೇ. ಆಯ್ತಾ? ಹೊಗಳು ಬೆಟ್ಟ ಖಂಡಿತ ನಾನಲ್ಲ. ಇದು ಅವರ ಸ್ವಾಭಿಮಾನದ ಒಂದು ಪ್ರತೀಕ. ನಡಬಗ್ಗಿಸಲಿಲ್ಲ ಅವರು ಕೊನೆಯವರಿಗೆ. ಅವರ ಪದ್ಯಗಳು ನಡಬಗ್ಗಿಸಲ್ಲ. ಎಲ್ಲರೂ ಗೊತ್ತಾ? ಅಡಿಗರು ಯಾವ ಪದ್ಯವನ್ನು ನೀವು ತೆಗೆದು ನೋಡಿ, ವರ್ಧಮಾನ ನೋಡಿ, ಭೂತ ನೋಡಿ, ಶ್ರೀರಾಮನವಮಿ ಎದುರಿಸು ನೋಡಿ, ಅಜ್ಜನೆಟ್ಟಾಲವನ್ನು ನೋಡಿ, ದೆಹಲಿಯಲ್ಲಿ ನೋಡಿ, ಹಿಮಗಿರಿಯ ಕಂದರವನ್ನು ನೋಡಿ. ಆಯ್ತಾ?
ಯಾವ ಪದ್ಯವನ್ನು ನೋಡಿದರೂ ಕೂಡ ಅಡಿಗರ ಅಥೆಂಟಿಸಿಟಿ ಅನ್ನುವುದು ಸ್ಪಷ್ಟವಾಗಿ ನಮ್ಗೆ ಕಾಣಿಸ್ತದೆ. ಅಡಿಗರ ಥರ ಪದ್ಯವನ್ನು ಯಾರಿಗೂ ಬರೆಯೋಕ್ಕಾಗಲ್ಲ, ಬರಕ್ಕೆ ಸಾಧ್ಯವೂ ಇಲ್ಲ. ಅಡಿಗರ ಆ ಅಥೆಂಟಿಸಿಟಿಯನ್ನು, ಅವರ ಅನುಭವದ ಕೇಂದ್ರವನ್ನು ಇಟ್ಕೊಂಡು ಪದ್ಯವನ್ನು ಉದ್ದಗಲ ಕೂಡ ನೀಡಿರ್ತಾರೆ. ಬಹಳ ಬಹಳ ದೊಡ್ಡ ಬಂಡಾಯಗಾರ ಅವರು. ಈ ಅರ್ಥ ಇಡೀ ಕನ್ನಡದ ಕಾವ್ಯದ ಪರಂಪರೆಯನ್ನು ಬದಲಿಸಿದಂಥ ಒಬ್ಬ ವ್ಯಕ್ತಿ. ಕೊನೆಗೂ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಅಡಿಗರು ಅವರ ಕವಿತೆಯಲ್ಲಿ ಅಸ್ತಿತ್ವವನ್ನು ಹುಡುಕಾಟ ಮಾಡಿಲ್ಲ ಅನ್ನುವ ವಿಮರ್ಶೆಯ ವಾದ ಇದೆಯಲ್ಲ, ಆ ವಾದವನ್ನು ಸ್ವಲ್ಪ ಅನುಮಾನದಿಂದ ನೋಡಬೇಕಾಗತ್ತೆ. ಯಾಕೆ ಅಂದರೆ ಅಡಿಗರು ಮತ್ತೆ ಮತ್ತೆ ಮನುಷ್ಯ ಆಗುವುದನ್ನು ಹೇಳ್ತಾ ಇದ್ದಾರೆ. ಈ ಆಗುವಿಕೆ ಇದೆಯಲ್ಲ, ಆಗುವಿಕೆಯ ಪ್ರಶ್ನೆ ಯಾವಾಗಲೂ ಬರುವುದು ಒಬ್ಬ ಅಸ್ತಿತ್ವವಾಗಿದೆ. ನಾನು ಏನೂ ಆಗಲ್ಲ ಅನ್ನುವನಿಗೆ ಏನೂ ಪ್ರಶ್ನೆ ಇಲ್ಲ. ಇಲ್ಲ, ಅವನು ಏನೂ ಆಗುವುದಿಲ್ಲ. ಅಡಿಗರವರು ಆಯ್ತಾ, ಏನು ಆಗಲ್ಲ ಅನ್ನೋನಿಗೆ ಏನು ಸಮಸ್ಯೆನೇ ಇರಲ್ಲ. ಆದರೆ ನಾನು ಏನೋ ಆಗುತ್ತೇನೆ ಅನ್ನೋನಿಗೆ ಸಮಸ್ಯೆ ಇರುತ್ತೆ. ಈ ಆಗುವಿಕೆ ಇದೆಯಲ್ಲ, ಆಗುವಿಕೆ ಸ್ವಂತದ ಅರಿವಿನಿಂದ ಹುಟ್ಟುಕೊಳ್ಳುತ್ತೆ. ಹೈಡೆಗರ್ ತನ್ನ ಫಿಲಾಸಫಿ ಒಳಗಡೆ ಒಂದು ಮಾತನ್ನು ಹೇಳ್ತಾನೆ, ನಾನು ಅಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದೆ. ಹೈಡೆಗರ್ನ ವಾದ ಏನು ಅಂದರೆ, ಅವನು ಸಾರ್ತ್ರಿಗಿಂತ ಪೂರ್ವಜ. ಅವನ ಫಿಲಾಸಫಿ ಯಾವಾಗಲೂ ನಾವು ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನ ಈಕ್ವೇಷನ್ ಮಾಡೋಕ್ಕಾಗಲ್ಲ. ಅನುಭವಗಳನ್ನ ಒಂದೇ ಅಂತ ಕರೆಯೋಕೆ ಬರಲ್ಲ. ಅನುಭವಗಳು ಆಗ್ತಾ ಇರುತ್ತೆ. ಒಬ್ಬ ಅಸ್ತಿತ್ವವಾದಿ ಏನು ಮಾಡ್ತಾನೆ ಅಂದರೆ, ಈ ಅನುಭವಗಳನ್ನು ಮತ್ತೆ ಮತ್ತೆ ಹುಡುಕ್ತಾ ಹೋಗ್ತಾನೆ. ವ್ಯಕ್ತಿಯ ವಿಶಿಷ್ಟತೆ ಇರುವುದು ಎಲ್ಲಿ ಅಂದರೆ, ಮತ್ತೆ ಮತ್ತೆ ನಾವು ನಮ್ಮೊಳಗೆ ಹುಡುಕುವುದರಲ್ಲಿ. ಇದು ಅಡಿಗರೇ ಹೇಳಿದ ಸಾಲು, ನಾನು ಹೇಳಿದ್ದಲ್ಲ. ನನ್ನೊಳಗೆ ನಾನು ಹುಡುಕುತ್ತಲೇ ಹೋಗುವುದೀಗ, ಅದು ಬಹಳ ಮುಖ್ಯ. ನಾವು ಯಾರೂ ಈ ಪ್ರಶ್ನೆಯನ್ನು ಕೇಳಲ್ಲ ಅಂತ ತಿಳ್ಕೊಂಡು ನಮ್ಮ ನಿತ್ಯದ ಜೀವನದಲ್ಲಿ ನಾನು ಯಾರು, ನಾನು ಯಾಕೆ ಹೀಗಿದ್ದೀನಿ, ನಾನು ಮುಂದೆ ಹೋಗಬೇಕಾದ ದಾರಿ, ಇವತ್ತಿನ ನನ್ನ ವರ್ತಮಾನ ನನಗೆ ಏನನ್ನು ಹೇಳದು, ಈ ಪ್ರಶ್ನೆಗಳನ್ನು ನಾವು ಯಾರೂ ಕೇಳೋದು. ಎಲ್ಲಕ್ಕಿಂತ ಹೆಚ್ಚು ನನ್ನನ್ನೇ ತಗೊಳ್ಳಿ. ನಾನು ವಯಸ್ಸಾಗಿದೆ, ನನಗೆ ತುಂಬ ವಯಸ್ಸಾಗಿದೆ. ನಾನು ಇವತ್ತು ಒಳಗೆ ನಾಳೆ ಹೇಳ್ತೇನೆ ಅನ್ನುವಂಥ ಯಾವ ಗ್ಯಾರಂಟಿಯೂ ನನಗಿಲ್ಲ. ಗ್ಯಾರಂಟಿ ಕೊಡೋಕ್ಕೆ ಕಾಂಗ್ರೆಸ್ ಸರ್ಕಾರದವರು ಬರಲೂ ಇಲ್ಲ ನನ್ನ ಹತ್ರ. ಇಲ್ಲ, ನಿನಗೆ ಸ್ವಲ್ಪ ಗ್ಯಾರಂಟಿ ಕೊಡ್ತೀವಿ, ಬರಲೂ ಇಲ್ಲ. ನಾಳೆ ಏನು ಅಂತ ನನಗೆ ಗೊತ್ತಿಲ್ಲ. ಇವತ್ತು ಇರುವುದು ನನ್ನ ಇಷ್ಟು ವರ್ಷ ನಾನು ಬದುಕಿದ್ದೀನಿ. ಹೆಚ್ಚು ಕಡಿಮೆ 31 ವರ್ಷ ನಾನು ಪಾಠ ಮಾಡಿ ವಿದ್ಯಾರ್ಥಿ. ಕೊನೆಗೆ ನನಗೆ ಮೊನ್ನೆ ಅನ್ನಿಸ್ತು, ಅಲ್ಲ, ಇಷ್ಟು ವರ್ಷ ನಾನು ಪಾಠ ಮಾಡಿದ್ದೀನಿ, ಇದ್ರ ಅರ್ಥ ಆದರೂ ಏನು? ಯಾವನಿಗಾದರೂ ಒಂದು ಸಹಾಯ ಆಗಿರ್ಬೋದು. ಬೆಟ್ಟದ ತುದಿಗೆ ಹೋಗಿ ಬಂಡೆಗಲ್ಲನ್ನು ಇಟ್ಟಾಗ ಆ ಬಂಡೆಗಲ್ಲು ಉರುಳಿ ಮತ್ತೊಂದು ಕಡೆಗೆ ಬೀಳುತ್ತೆ. ನಾವು ಆ ಬಂಡೆಗಲ್ಲನ್ನು ಮತ್ತೆ ಪುನಃ ಬೆಟ್ಟದ ತುದಿಗೆ ತಗೊಂಡು ಹೋಗ್ತೀವಿ.
ಅದು ಮರಳಿ ಬೀಳುತ್ತೆ. ಈ ವ್ಯರ್ಥ ಪ್ರಯತ್ನಗಳನ್ನು ಎಲ್ಲೋ ಮೀಸಲು ಮಾಡ್ತಿರ್ತಾರೆ. ಸ್ವತಃ 31 ವರ್ಷ ನಾನು ಕೊರೆದಿದ್ದೀನಿ. ಅವರಿವರು ಏನು ಕೊರೆದಾರು ಬರೆದಾರು. ಪುಷ್ಪಕವಿಯ ಪರ ಕೊರೆದದ್ದು ಬಂತು ನಾನು ವಿದ್ಯಾರ್ಥಿಗಳಿಗೆ. ಈಗ ನನ್ನನ್ನು ಕಂಡ್ರೆ ಎಲ್ಲರೂ ಶಿವಮೊಗ್ಗದಲ್ಲಿ ಮುಖ ತಿರುಗಿಸಿ ಆ ಕಡೆಗೆ ಓಡಿ ಹೋಗ್ತಾರೆ. ನಿಜವಾದ ಅಸ್ತಿತ್ವದ ಅರ್ಥ ಗೊತ್ತಾಗುವುದು ಇವಾಗ. ವ್ಯರ್ಥವಾದ್ದನ್ನು ನಾವು ಮಾಡ್ತಿರ್ತೀವಿ. ಅಡಿಗರು ಪದೇ ಪದೇ ಇದನ್ನು ಎಚ್ಚರಗೊಳಿಸ್ತಾ ಇದ್ದಾರೆ, ನಮಗೆ ಎಚ್ಚರವನ್ನು ಕೊಡ್ತಾರೆ. ನಿಮ್ಮ ಜೀವನಕ್ಕೆ ಏನಾದರೂ ಅರ್ಥ ಇದೆಯಾ ಅಂತ ನೀವು ಹುಡುಕಿ. ಇಲ್ಲದೇ ಇದ್ರೆ ಕೂಪಮಂಡೂಕದಂಥ ಒಂದು ಪದ್ಯವನ್ನು ಅವರು ಬರೀತಿರ್ಲಿ. ಸಾಧ್ಯ ಆದರೆ ವಿದ್ಯಾರ್ಥಿ ಸ್ನೇಹಿತರು ಈ ಸೆಮಿನಾರ್ ಮುಗಿದ ಮೇಲೆ ಕೂಪಮಂಡೂಕ ಪದ್ಯವನ್ನು ಒಮ್ಮೆ ಓದಿ ನೋಡಿ. ಅದು ಬೆಸ್ಟ್ ಪೊಯೆಟ್ರಿ, ಭಾಳ ಚೆಂದ ಇದೆ. ನಾನು ಅದ್ರ ಟೈಮ್ ಇಲ್ಲಿ ಹೋದ್ರೆ ನಾನು ಅದರ ಬಗ್ಗೆ ಮಾತಾಡೋಕೆ ಹೋಗ್ತೀನಿ. ಈ ಕೂಪಮಂಡೂಕದ ಒಳಗಡೆ ಇರುವುದು ಇಡೀ ಜಗತ್ತೇ ಇದು ಅಂತ ಭಾವಿಸ್ಕೊತಾರೆ. ಆ ಭ್ರಮೆಯನ್ನು ನಾವು ಕಳ್ಕೊಳ್ಬೇಕು. ಆ ಎಚ್ಚರವನ್ನು ಅಡಿಗರು ಕೊಡ್ತಾರೆ. ಇಷ್ಟೆಲ್ಲ ಆದರೂ ನನಗೆ ಅಡಿಗರು ಲೋಯ ಇಷ್ಟ ಅಥವಾ ಅವರು ಜನಸಂಘದವರ, ಈ ಪ್ರಶ್ನೆಗಳು ನನಗೆ ಕಾಡಿದ್ದಿದೆ. ಅದು ಎಲ್ಲದಕ್ಕಿಂತ ಹೆಚ್ಚು ಅವರ ಪದ್ಯಗಳನ್ನು ಓದ್ತಾ ಇರುವಾಗ ಬಹಳ ದೊಡ್ಡ ಒಂದು ಆಬ್ಸೆನ್ಸ್ ಅನ್ನು ನಾವು ಕಾಣ್ತೀವಿ. ಬಹಳ ಸಮರ್ಥ ಕವಿ, ಅದ್ರ ಬಗ್ಗೆ ನಮಗೆ ಡೌಟ್ ಇಲ್ಲ. ನಾನು ಇಷ್ಟಪಡುವ ಕನ್ನಡದ ಬಹಳ ಮುಖ್ಯ ಕವಿಗಳಲ್ಲಿ ಅಡಿಗರು ಒಬ್ಬರು, ಅದರ ಬಗ್ಗೆ ನನಗೆ ಯಾವ ಅನುಮಾನಗಳೂ ಇಲ್ಲ. ಆದರೆ ಅಡಿಗರ ಪದ್ಯದ ಒಳಗಡೆ ಒಬ್ಬನೇ ಒಬ್ಬ ಚೋಮ ಯಾಕೆ ಬರಲ್ಲ? ಅಡಿಗರ ಪದ್ಯದ ಒಳಗಡೆ ಒಬ್ಬಳು ಹೆಂಗಸ್ ಯಾಕೆ ಬರಲ್ಲ? ಆವಾಗ ಇದ್ದದ್ದು ಸರ್ವಾಧಿಕಾರ ಕರೆಕ್ಟ್. ಕಾಂಗ್ರೆಸ್ನ ಇಂದಿರಾ ಗಾಂಧಿಯವರು ಸರ್ವಾಧಿಕಾರ ಮಾಡಿದ್ರು ಕರೆಕ್ಟ್, ತುರ್ತು ಪರಿಸ್ಥಿತಿಯನ್ನು ಏರಿದ್ರು ಕರೆಕ್ಟ್. ಇಷ್ಟೆಲ್ಲ ಆದರೂ ಒಬ್ಬ ಸಮಾಜವಾದಿ ಕವಿಗೆ ಲೋಯ ಇಷ್ಟ. ಇದು ಕಾಡಬೇಕಾದ ಪ್ರಶ್ನೆ ಅಲ್ವಾ? ನಾನು ಅನ್ನುವುದರ ಬದಲಿಗೆ ಅಡಿಗರು ನಾವು ಅಂತ ಮಾತನಾಡೋದಕ್ಕೆ ಹೋಗಿದ್ದಿದ್ರೆ ಆಧುನಿಕ ಸಮಾಜ ಎತ್ತಾ ಇರುವಂಥ ಅನೇಕ ಸವಾಲುಗಳು ಅವರ ಕವಿತೆಯ ಒಳಗಡೆ ಗಭೀಕರಿಸ್ತಾ ಇತ್ತು ಅಂತ ನನಗೆ ಅನ್ನಿಸುತ್ತೆ. ಇಷ್ಟಾಗಿಯೂ ನಾನು ಅಡಿಗರಿಗೆ ಖಂಡಿತಕ್ಕೂ ನಮಿಸ್ತೇನೆ. ವಂದನೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಹಾಗೂ SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಯೋಗದಿಂದ ಈ ದಿನ ಗೋಪಾಲಕೃಷ್ಣ ಅಡಿಗರ ಶತಮಾನೋತ್ಸವವನ್ನು ಕುರಿತಾದಂತಹ ವಿಚಾರ ಸಂಕಿರಣವನ್ನು ಆಯೋಜಿಸಿರುವಂತಹದ್ದು. ಇದರಲ್ಲಿ ಈಗ 2 ಗೋಷ್ಠಿಗಳು ಮುಕ್ತಾಯವನ್ನು ಹೊಂದುತ್ತಾ ಇದ್ದಾವೆ. ಅದರಲ್ಲಿ ಬಹುಮುಖ್ಯವಾದಂತಹ ವಿಷಯಗಳ ಚರ್ಚೆ ಈಗ ಪ್ರಬಂಧವನ್ನು ಮಂಡಿಸಿರೋದ್ರಿಂದ ನಿಮಗೆಲ್ಲರೂ ಕೂಡ ಅರಿವಾಗಿದೆ. ಅಡಿಗರ ಕಾವ್ಯದಲ್ಲಿ ರಾಜಕೀಯ ಚಿಂತನೆ ಸರ್ ಅಳಮನೆಯವರು ಮಂಡಿಸಿದ್ದಾರೆ. ಹಾಗೆ ಈ ಗೋಷ್ಠಿಯಲ್ಲಿ ಪ್ರೊಫೆಸರ್ ಕೇಶವ ಶರ್ಮಾ ಸರ್ ಅವರು ಅಡಿಗರ ಕಾವ್ಯದಲ್ಲಿ ವ್ಯಕ್ತಿ ವಿಶಿಷ್ಟತೆ ಅನ್ನುವಂತಹ ವಿಷಯವನ್ನು ಕುರಿತು ಸುದೀರ್ಘವಾಗಿ ಇದುವರೆಗೆ ತಮ್ಮ ವಿದ್ವತ್ಪೂರ್ಣವಾದಂತಹ ಮಾತುಗಳನ್ನು ಆಡಿದ್ದಾರೆ. ಅಂತಹ ಮಾತುಗಳ ನಡುವೆ ನಾನು ಸಮನ್ವಯಕಾರನಾಗಿ ಮಾತನಾಡುವಂತಹದ್ದು
ಎಷ್ಟು ಸರಿ ಅನ್ನುವಂತಹದ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂತಂದರೆ, ಕನ್ನಡದ ಒಬ್ಬ ಶ್ರೇಷ್ಠ ಶಕ್ತಿಶಾಲಿ ಕವಿಯನ್ನು ಕುರಿತು ಅಷ್ಟೇ ಶಕ್ತಿಶಾಲಿಯಾದಂತಹ ವಿಮರ್ಶಕರು ನಮ್ಮ ಕೇಶವ ಶರ್ಮ ಸರ್ ಅವರು ಕೊನೆಯಲ್ಲಿ ಹೇಳಿದಂತಹ ಮಾತುಗಳನ್ನು ನೀವು ಗಮನಿಸಿದ್ರೆ ಬಹುಶಃ ಇನ್ನೂ ಅದಕ್ಕೆ ಹೆಚ್ಚಿನ ವಿವರಣೆ ಬೇಕಾಗಿಲ್ಲ ಅಂತೇಳಿ ನಾನಾದರೂ ಭಾವಿಸಿ 2 ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆವತ್ತಿನ ಕಾಲದ ಸಂದರ್ಭದಲ್ಲಿ ಬಹುಶಃ ಕುವೆಂಪು ಅವರನ್ನೇ ಕವಿ ಅಂತ ಒಪ್ಕೊಳ್ಳಿಲ್ಲ. ಅಡಿಗರು ಮಾತ್ರವೇ ಕವಿ, ಉಳಿದವರು ಯಾರೂ ಕವಿ ಅಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟು ಚರ್ಚೆಯನ್ನು ಮಾಡಿದಂತಹ ಸ್ಥಿತಿಯನ್ನು ನಾವೆಲ್ಲರೂ ಕೂಡ ಹಿರಿಯರು ಕಂಡಿದ್ದಾರೆ. ಆ ನಂತರದಲ್ಲಿ ತಪ್ಪಗಾದಂತಹದ್ದು ಕೂಡ ಇದೆ. ಆದರೆ ಭಾಷೆಯ ದೃಷ್ಟಿಯಿಂದ ನವ್ಯದವರು ಕಟ್ಟಿದಂತಹ ಭಾಷೆಯನ್ನು ಮಾತ್ರ ನಾವೆಲ್ಲರೂ ಕೂಡ ಒಂದರ್ಥದಲ್ಲಿ ಒಪ್ಕೋಬಹುದು. ಆದರೆ ಅನುಭವದ ದೃಷ್ಟಿಯಿಂದ ಅಷ್ಟಕ್ಕಷ್ಟೇ. ಯಾಕೆ ಅಂತಂತಂದರೆ ಅವರಲ್ಲಿರುವಂಥದ್ದು ಪರಂಪರೆಯನ್ನು ಎತ್ತಿ ಹಿಡಿಯುವಂಥದ್ದು, ಅದರ ಶೋಧನೆಯೇ ಇರುವಂಥದ್ದು. ಆದರೆ ಅಡಿಗರ ಕಾವ್ಯದಲ್ಲೇ ಹೇಳುವ ಹಾಗೆ ಅವರೇ ಹೇಳ್ತಾರೆ, ಅನ್ಯರು ಹೊರೆದುದನೆ ಹೊರೆದು ಭಿನ್ನವಾಗಿದೆ ಮನವು. ಅವರು ಭಿನ್ನವಾಗಿ ಆಲೋಚನೆ ಮಾಡೋದಕ್ಕೆ ತೊಡಗಿದ್ರು ಅನ್ನೋದೇ ಅವರ ಒಂದು ವ್ಯಕ್ತಿತ್ವವನ್ನು ಸೂಚಿಸುತ್ತೆ. ಭಿನ್ನವಾಗಿ ಕಾವ್ಯವನ್ನು ಕಟ್ಟಿದ್ರು ಅನ್ನುವಂತಹದ್ದು. ಆದರೆ ಅವರಲ್ಲಿ ಎಷ್ಟೇ ವಿರೋಧದ ಗುಣ ಇದ್ದರೂ ಕೂಡ ಅವರು ರಾಜಕೀಯವಾಗಿ ಒಂದು ಗುಂಪಿನ ಕಡೆಗೆ ಹೋಗಿರುವಂಥದ್ದು ಜಗಜ್ಜಾಹೀರಾತು ಆಗಿರುವಂತಹದ್ದು. ಅದಕ್ಕೆ ತಕ್ಕನಾದಂತಹ ಫಲಿತಾಂಶವನ್ನು ನಾವು ಕಂಡಿದ್ದೀವಿ. ಇಷ್ಟೆಲ್ಲ ನ್ಯೂನತೆಗಳಿದ್ದಾಗಿಯೂ ಕೂಡ ಕನ್ನಡದ ಸಂದರ್ಭದಲ್ಲಿ ನಾವು ಒಬ್ಬ ಶ್ರೇಷ್ಠ ನವ್ಯ ಕವಿ ಅನ್ನುವಂತಹದ್ದನ್ನು ಒಪ್ಪಿಕೊಳ್ಳುತ್ತಾ ಅವರ ಈ 100 ವರ್ಷಗಳ ಸಂದರ್ಭದಲ್ಲಿ ಅಥವಾ ಮುಂದೆಯೂ ಕೂಡ ನಾವು ಅವರ ಕಾವ್ಯವನ್ನು ಮತ್ತೆ ಮತ್ತೆ ಓದುವಂತಹದ್ದು ಮತ್ತು ಕಲಿಯುವಂಥದ್ದು ನಮಗೆ ಅಗತ್ಯ ಇದೆ. ಯಾಕೆ ಅಂತಂದರೆ ಇಲ್ಲ ಅಂದಿದ್ರೆ ನಾವ್ಯಾರು ಕೂಡ ಅವರ ಕಾವ್ಯವನ್ನು ಓದುವ ಅಥವಾ ಕೇಳುವಂತಹ ಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಅವರ ಸರ್ ಹೇಳಿದಾಗೆ ಮಹಾಕಾವ್ಯ ಆಗಬಹುದಾದಂತಹ ಕಾವ್ಯ ಅವರ ಭೂಮಿಗೀತ, ಎಲಿಯಟ್ಟನ ವೇಸ್ಟ್ ಲ್ಯಾಂಡ್, ಆ ಕಾವ್ಯಕ್ಕೆ ಸಮಾನಾದಂತಹ ಒಂದು ವ್ಯಕ್ತಿತ್ವ ಅಥವಾ ಅದರಲ್ಲಿ ಶಕ್ತಿ ಇರುವಂಥದ್ದು ಅನ್ನುವಂಥದ್ದನ್ನು ಕೂಡ ನಾವು ವಿಮರ್ಶಕರು ಗುರುತಿಸಿರುವಂಥದ್ದನ್ನು ಕಾಣ್ತೀವಿ. ಕನ್ನಡದ ಒಬ್ಬ ಶ್ರೇಷ್ಠ ಕವಿಗೆ ತೋರುವಂತಹ ಗೌರವ ಇದು ಅಂತೇಳಿ ನಾನಾದರೂ ಭಾವಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಈ ಗೋಷ್ಠಿಯಲ್ಲಿ ವಿಚಾರ ಮಂಡಿಸಿದ ನಾಡಿನ ಹೆಸರಾಂತ ವಿದ್ವಾಂಸರಾದ ಪ್ರೊಫೆಸರ್ ಕೆ ಕೇಶವ ಶರ್ಮಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಸಮನ್ವಯಕಾರರಾದ ನಮ್ಮವರಾದ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಧನ್ಯವಾದಗಳು.